ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ ಸವನೂರು ಪುರಸಭೆ. ದೇಶದಲ್ಲಿ ಒಟ್ಟು 2001ರಿಂದ 2015ರವರೆಗೆ 54,000ಕ್ಕೂ ಹೆಚ್ಚು ಭ್ರಷ್ಟಾಚಾರ ಪ್ರಕರಣಗಳು ದಾಖಲಾಗಿವೆ ಎಂದು ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಬ್ಯೂರೋ ವರದಿಯನ್ನ ಇಟ್ಟುಕೊಂಡು ವ್ಯಕ್ತಪಡಿಸಿದೆ. ಅದರಂತೆಯೇ ಇಂದು ಹಾವೇರಿ ಜಿಲ್ಲೆಯ ಸವನೂರು ಪುರಸಭೆಯಲ್ಲಿ ಭ್ರಷ್ಟ ಅಧಿಕಾರಿಗಳನ್ನ ನೋಡಬಹುದು. ಹೌದು, ಸವನೂರು ಪುರಸಭೆಯ ವ್ಯಾಪ್ತಿಗೆ ಒಟ್ಟು 27 ವಾರ್ಡ್ಗಳು ಬರುತ್ತವೆ. ಆ 27 ವಾರ್ಡ್ಗಳ ಜನರ ಪರಿಸ್ಥಿತಿ ಹೇಗಾಗಿದೆ ಎಂದರೆ, ಒಂದು ಸಣ್ಣ ಕೆಲಸ ಆಗಬೇಕಾದರೆ ಲಂಚ ನೀಡಬೇಕಂತೆ ಸ್ವಾಮಿ. ಇವರಿಗೆ ಒಂದು ಉತ್ತಾರಕ್ಕೋಸ್ಕರ ತಿಂಗಳು ಗಟ್ಟಲೆ ಅಲೆದಾಡಿಸುತ್ತಾರೆ. ಅಷ್ಟೇ ಅಲ್ಲದೆ ಪುರಸಭೆಯ ಸಿಬ್ಬಂದಿಯವರು ಉತ್ತಾರಕ್ಕೋಸ್ಕರ ಆಗಿರಬಹುದು, ಖಾತೆ ಬದಲಾವಣೆಗೋಸ್ಕರ ಆಗಿರಬಹುದು, ಹಾಗೂ ಈ ಸ್ವತ್ತು ಉತ್ತಾರಕ್ಕೋಸ್ಕರ 3 ರಿಂದ 4 ಸಾವಿರ ಹಣವನ್ನ ಜನರಿಂದ ತೆಗೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಹಣವನ್ನ ತೆಗೆದುಕೊಂಡರೂ ಸಹಿತ ಕೆಲಸವನ್ನ ಮಾಡಿ ಕೊಡುವುದಿಲ್ಲವಂತೆ. ಇವರು ಹಣವನ್ನ ತೆಗೆದುಕೊಳ್ಳಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಇದರಲ್ಲಿ ಲಂಚದ ಆಸೆಗೆ ಬಲಿಯಾಗುತ್ತಿದ್ದಾರೆ ಬಡ ಜನರು. ಜನರು ತಮ್ಮ ಅಳಲನ್ನ ತೋಡಿಕೊಳ್ಳಲು ಪುರಸಭೆಗೆ ಬಂದಾಗ ಪುರಸಭೆಯ ಅಧಿಕಾರಿಗಳ ಪ್ರತಿಕ್ರಿಯೆ ಹೇಗಿತ್ತು ಎಂದ್ರೆ, ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ತಮ್ಮ ಕೊಠಡಿಯನ್ನ ಬಿಟ್ಟು ಬರದೇನೆ ಅಲ್ಲಿಯೇ ಕುಳಿತುಕೊಂಡು ತಮಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ರು. ಇವರಿಗೆ ಲಂಚದ ಮಿತಿಗೆ ಕಡಿವಾಣವೇ ಇಲ್ಲದಂತಾಗಿದೆ. ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಕೃಷ್ಣ ಡಿ ಕಟ್ಟಿಮನಿಯವರ ಪಾತ್ರ ಇಲ್ಲಿ ಹೆಚ್ಚು ಕಾಣುತ್ತಿದೆ. ಪುರಸಭೆಗೆ ಅಲೆದಾಡಿ ಸುಸ್ತಾದ ಜನರ ಪರಿಸ್ಥಿತಿ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಸರ್ಕಾರಕ್ಕೆ ನಮ್ಮದೊಂದು ಪ್ರಶ್ನೆ: ಪುರಸಭೆಯು ಜನರ ಕಷ್ಟಗಳಿಗೆ ಪರಿಹಾರ ನೀಡಲು ಇದೆಯಾ ಅಥವಾ ಅಧಿಕಾರಿಗಳ ದುರ್ಬಳಕೆಗೋಸ್ಕರ ಇದೆಯಾ? ಮಾನ್ಯ ಗೃಹ ಸಚಿವರು ಕೂಡ ಇದೇ ಕ್ಷೇತ್ರದವರು. ಗೃಹ ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳು ಲಂಚಕೋರತನ ರುದ್ರ ತಾಂಡವ ಆಡುತ್ತಿದೆ. ಸ್ವಾಮಿ ಗೃಹ ಸಚಿವರೇ, ಇಂತಹ ಅಧಿಕಾರಿಗಳು ನಮಗೆ ಬೇಕಾ? ಇಂತಹ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ ಎಂದು ಜನರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಆದರೂ ಕೂಡ ಅವರ ಮೇಲೆ ಯಾವುದೇ ತರಹದ ಆಕ್ಷನ್ ತೆಗೆದುಕೊಂಡಿಲ್ಲ. ಇದಕ್ಕೆ ಕಾರಣ ಏನು ಸ್ವಾಮಿ ಎಂದು ನಮ್ಮ ಪಿಜಿ ನ್ಯೂಸ್ ವರದಿಗಾರರ ಎದುರಿಗೆ ಜನರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಮುಖ್ಯ ಅಧಿಕಾರಿಗಳಾದ ಕೃಷ್ಣ ಡಿ ಕಟ್ಟಿಮನಿಯವರು ಬಂದ ಮೇಲೆ ಲಂಚತನ ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಅಧಿಕಾರಿಗಳೇ ಉತ್ತರ ನೀಡಬೇಕು ಎಂದರು. ಏನ್ ಮಾಡಿಲ್ರಿ ಅವರು? ಇನ್ನೂ ಮಠ ಏನು ಮಾಡಿಲ್ರಿ ಸರ್. ನಾನು ಹುಡುಗಿ ಅದಕ್ಕೆ ಒಟ್ಟ ಇಲ್ರಿ ಇಲ್ಲೇ ಮತ್ತೊಂದು ಹೆಸರು ಏನೈತ್ರಿ ಗೊತ್ತಿಲ್ಲ. ನನ್ಗೆ ಸಂಬಂಧ ಇಲ್ರಿ, ಅದು ಅವ್ರ ಸಂಬಂಧ ಅಲ್ಲೇ ಹೋಗ್ರಿ ಅಂತ ಕಳ್ಸಿದ್ರು. ಮತ್ತೆ ಇಲ್ಲೇ ಹೋಗಿದ್ರಿ ಸುನೀಲ್ ಅಂತ. ಸುನೀಲ್ ಏನಂತ ದೊಡ್ಡಮನಿದ, ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಸತ್ತಾನ್ರಿ, ಬಂದಿಲ್ರಿ ಅಂತ್ರಿ ಅವ್ರು. 7 ತಿಂಗಳ ಆದ್ರೂ ಸಹಿತ ಒಂದು ಕಂಪ್ಯೂಟರ್ ಉತ್ತಾರಕ್ಕಾಗಿ ಅಂದ್ರೆ ಒಂದು ಈ ಸೊತ್ತಿಗಾಗಿ ಅಪ್ಲೈ ದಿವಸಕ್ಕೆ ಆಟೋ ತರಾಕ್ ಕುಂತೀನಿ. ಎಷ್ಟು 7 ತಿಂಗಳಿಂದ ಅಡ್ಡಾಡಕ್ ಕುಂತೇನ್ರಿ. ನಾವು ಏನ್ ಮಾಡ್ಬೇಕ್ರಿ? ಅವಾಗ ಮಾಡ್ತೀನಿ ಅಂತ ಅನ್ನ ಕುಂತ್ರಿ. ರೆಡಿ ಮಾಡಕ್ ಕುಂತ ನೋಡಿ, ಈಗ ರೆಡಿ ಆಟೋ ಬೇಕಂದ್ರೆ ನಿಮ್ಗೆ ಉತ್ತಾರ ಸಂಬಂಧ ಕಂಪ್ಯೂಟರ್ ಉತ್ತಾರ ಸಂಬಂಧ 4 ಕಂಪ್ಯೂಟರ್ ಸಂಬಂಧ ಉತ್ತಾರ ಸಂಬಂಧ ಒಟ್ಟು ನಾಳೆ ಬಾ, 4 ಗಂಟೆಗೆ ಬಾ, 3 ಗಂಟೆಗೆ ಬಾ. ಉತ್ತಾರ ಬೇಕಲ್ರಿ ಅದ ಉತ್ತಾರ ಬೇಕ್ರಿ. 4 ತಿಂಗಳಾದಂತ ಸಂಬಂಧ ಅಡ್ಡಾಡ್ಸಕ್ ಕುಂತಾರ. ನಾಳೆ ಕೊಡ್ತೀನಿ, ಬೆಳಿಗ್ಗೆ ಕೊಡ್ತೀನಿ, 4 ಗಂಟೆ ನಮ್ಮ ಮಹಬೂಬ್ ಸಾಬ್ರಿ ಸರ್ ನೇಮ
ಮಹಬೂಬ್ ಸರ್ ಸರ್ ಅಡ ನಮ್ಮ ಮಹಬೂಬ್ ಸಾಬ್ ಅಬ್ದುಲ್ ಕರೀಂ ರಮಣೆ ಐತ್ರಿ. ಬ್ರಾಹ್ಮಣದ ಹಾ. ನಿಮ್ದು ಏನೈತ್ರಿ? ನಿಮ್ದು ಕಂಪ್ಯೂಟರ್ ಉತ್ತಾರ ಐತ್ರಿ. ನಿಮ್ದು ಬೇರೆ ಹಾ ಈ ಸುತ್ತ ಎಷ್ಟು ತಿಂಗಳು 7 ತಿಂಗಳ ಆತ್ರಿ. ಅರ್ಜಿ ಕೊಟ್ಟು 7 ತಿಂಗಳು 7 ತಿಂಗಳ ಆತ್ರಿ. ದೊಡ್ಡ ಮನಿ ಒಟ್ಟ ಇಲ್ಲ ಇಲ್ಲೇ 7 ತಿಂಗಳ ನಮ್ 2 ತಿಂಗಳ ಆತ್ರಿ. ದೊಡ್ಡ ಮನಿ ಇಲ್ಲ ಇಲ್ಲೇ. 1 ಮಿನಿಟ್ ದೊಡ್ಡ ಮನಿ ಇಲ್ಲಿದ್ರು ಸಹ ಬೇರೆಯವ್ರಿಗೆ ಯಾರು ಮಾಡಕ ಇನ್ ಮುಂದೆ 6 ಕಡೆ ಹೋಗ್ರಿ 2 ಕಡೆ ಹೋಗ್ರಿ ಅಂತ ಅನ್ನಕುಂತಾರ್ರಿ. ಹಾ ದೊಡ್ಡ ಮನಿ ಇರ್ಲಿ ಮತ್ತೆ ಯಾರು ಮಾಡಕ ಇದಿಲ್ಲ ಅವ ಇತ್ತಂದ್ರೆ ಬೇರೆಯವ್ರು ತೆಗೆದು ಕೊಡ್ಬೇಕ. ಇಲ್ಲ ಅವ್ರು ಕೊಡಾಕ ಇದಿಲ್ರಿ. ಯಾರು ಕೊಡ್ತಾರ್ರಿ? ಮತ್ತೆ ಅವ್ರ ಕೊಡ್ತಾರೆ. ಇದ್ರ ಕೊಡ್ತಾರ್ರಿ. ತುಂಬಾ ಅಂತಾರ್ರಿ. 1 ತಿಂಗಳ 1.5 ವರ್ಷದ ನಮ್ಮ ಹೆಸರು ಸರ ಬಸನಗೌಡ ಹಲ್ಗಿ ಅಂತ ಹೇಳಿ. ಇಲ್ಲಿ ಸುತ್ತಾರ ಈ ಸುತ್ತ ಅರ್ಜಿ ಕೊಟ್ಟು 1/10/2019 ಕೊಟ್ಟಿದ್ರು. 1/10/2019 ಕೊಟ್ಟರು. ಇನ್ನು ಮಟಾನು ಈ ಸುತ್ತ ಉತ್ತಾರ 1.5 ವರ್ಷ ಆಯ್ತು. 1.5 ವರ್ಷ ಆತ. ಇನ್ನು ಮಟ ಅವಾಗ ಬಾ ಇವಾಗ ಬಾ 1.5 ವರ್ಷ ಆತ. 1.5 ವರ್ಷ ಇನ್ನೂರು ಇನ್ನು ಮಟ ಇದ್ರು. ನಾಳೆ ಬರ್ರಿ ಅವ್ರ ಆಫೀಸರ್ ಇಲ್ಲ. ನಾಳೆ ಬರ್ರಿ ನಾಡ್ದು ಬರ್ರಿ. 50 ರಜಾ ಅದಾರಿ. ನಿನ್ PID ನಂಬರ್ ತಂಬರ್ರಿ ಅದನ್ನ ತಂಬರ್ರಿ. ನಾವು ಹುಡುಕಾಕ PID ನಂಬರ್ ನೀವು ತಂದು ನಾವು ತಂದು ಕೊಡ್ಬೇಕಂತ ಅದ್ರ ಹುಡುಕಿ ಅದೇ ಸದ್ಯಕ್ಕೆ ಸಿಗ್ತದೆ ಅದನ್ನ ಕೇಳ್ಬೇಕಲ್ರಿ. ಅದನ್ನ ಕೇಳೋರಿಲ್ಲ ನಾವು PID ನಂಬರ್ ರೊಕ್ಕ ಕೊಡೋದ್ರಿ ಮನಿ ಕಡೆ ರೊಕ್ಕ ಕೇಳಾಕಂತಾರ. ಎಲ್ಲ ಕೇಳಿ ಎಲ್ಲ ಕೊಟ್ಟನು ಆಗೈತ್ರಿ. ಎಲ್ಲ ಎಷ್ಟು ಕೊಟ್ರಿ ರೊಕ್ಕ? ಬಿಡ್ರಿ ಅಲ್ಲಲ್ಲ ಎಷ್ಟು ಕೊಟ್ರಿ ರೊಕ್ಕ? ಹೋಲಿ ಬಿಡ್ರಿ ಮಾಡಾಕನ ನೀವು ಹೋಲಿ ಬಿಡ್ರಿ ಹೇಳಿ ನೀವು ಮ್ಯಾಗ್ ಮಾಡಕ್ 3,500 ರೂಪಾಯಿ ಕೊಟ್ಟಿರಿ. ಯಾರು ಕೊಟ್ಟಿರಿ 3,500 ರೂಪಾಯಿ? 3,500 ಅವ್ರು ಯಾರ ಇದ್ರಿ ಅವ್ರ ಹೆಸರು ಗೊತ್ತಿರಿ. ಇದನ್ನ ಮಾಡ್ತಾವೆ ಅಂತ ಅರ್ಜಿ ಕೊಟ್ಟಿವ್ರಿ. 3,500 ರೂಪಾಯಿ ರೊಕ್ಕ ಅದ. ಯಾರಿಗೆ ಕೊಟ್ರಿ ನೀವು ದುಡ್ಡದ? ಅವ್ರ ಹೆಸರ ಗೊತ್ತಿಲ್ರಿ. ಇವಾಗ ಅವ್ರ ಇಲ್ಲ ಅಂತ್ರಿ ಡ್ಯೂಟಿ ಮ್ಯಾಗ ಬಿಟ್ಟಾರಂತ್ರಿ. ಯಾರದ 19 ಅದ 2019 ಜಗದೀಶ್ ಅಂತ ಏನೋ ಜಗದೀಶ್. ನಿಮಿಷ ತಡಿ ಯಾರ ಕೈ ಕೊಟ್ಟಿದ್ರಿ ನೀವು? ಜಗದೀಶ್ ಹೇಳಿ ಜಗದೀಶ್ ಅಂತ ಅವ್ರಿದ್ರು. ಅವ್ರು ಯಾರು ಮತ್ತೆ ಹೊಳ್ಳಿ ಅವ್ರು ನೋಡಿ ಇಲ್ಲ ನಾವು. ಅವ್ರು ಕೊಟ್ಟಿದ್ರಿ. ಎಷ್ಟು ಕೊಟ್ಟಿದ್ರಿ? 3,500 ರೂಪಾಯಿ ಕೊಟ್ಟಿದ್ರಿ. ಇನ್ನೂವರೆಗೆ ಮಾಡಿಕೊಟ್ಟಿಲ್ಲ. ಇನ್ನು ಮಟಾನು ವೀಕ್ಷಕರೇ ಗಮನಿಸಬಹುದು ಇಲ್ಲಿ ಜನದ ತೊಂದರೆ ಎಷ್ಟಿದೆ ಅಂಥೇಳಿ. ಸೌನೂರು ಪುರಸಭೆ ಇದೆ. ಸೌನೂರು ಪುರಸಭೆನಾಗ ಪ್ರತಿಯೊಬ್ಬರು ಉತ್ತಾರಿಗೆ ಅರ್ಜಿ ಕೊಟ್ಟಿದ್ದು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ದಿವಸ. ಬರೀ ಇದನ್ನ ಕೆಲಸ. ಒಬ್ರು 6 ತಿಂಗಳ, ಒಬ್ರು 7 ತಿಂಗಳ, ಒಬ್ರು 1 ವರ್ಷ, ಒಬ್ರು 1.5 ವರ್ಷ. ಈ ಥರ ಆತಂದ್ರೆ ಇವ್ರದ್ದು ಬಾಳೆ ಹಂಗಾಗಿ ಆಮೇಲೆ ನನಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ನನಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಸರಿಯಾಗಿ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಅಂತ ಮತ್ತು ನನ್ನ ಬಳಲನ್ನು ತೋಡ್ಕೊಂಡು ನಾವು ಗಮನಿಸ್ಬೋದು. ಪಟ್ಟಣ ಪಂಚಾಯತಿ ಇಲ್ಲಿ ಸಂವಿಧಾನ ಆಗಿರ್ಬೋದು, ಒಂದು ಸ್ವಚ್ಛತೆ ಆಗಿರ್ಬೋದು, ಇಲ್ಲೆಲ್ಲ ಗಮನಿಸಿದಾಗ ಒಂದು ಅತಿ ಕ್ಲಿಷ್ಟ ಸ್ಥಿತಿ ಒಳಗೆ ಬಂದೈತಿ. ಇದು ಪುರಸಭೆ, ಸೌನೂರು ಪುರಸಭೆಯ ವ್ಯಾಪ್ತಿಯೊಳಗೆ ಬರೋಂಥದ್ದು ಒಂದು ಇದು ಪುರಸಭೆ. ಸೌನೂರು ಪುರಸಭೆಯೊಳಗೆ ಒಟ್ಟಾರೆಯಾಗಿ 22 ವಾರ್ಡುಗಳು ಪುರಸಭೆಯಲ್ಲಿ. ಸೌನೂರು ಪುರಸಭೆಯಲ್ಲಿ ಒಟ್ಟಾರೆಯಾಗಿ 27 ವಾರ್ಡುಗಳು ಬರ್ತವೆ. ಈ 27 ವಾರ್ಡುಗಳಲ್ಲಿ ಗಮನಿಸಿದಾಗ ಕಸ ವಿಲೇವಾರಿ ಆಗಿರ್ಬೋದು, ಒಂದು ಸ್ವಚ್ಛತೆ ಆಗಿರ್ಬೋದು, ಒಂದು ಗಟರ್ ನಿರ್ಮಾಣ ಆಗಿರ್ಬೋದು, ಒಂದು CD ನಿರ್ಮಾಣ ಆಗಿರ್ಬೋದು, ತುಂಬ ಅಸ್ತವ್ಯಸ್ತಗೊಂಡಿದೆ. ಜನರ ಪರಿಸ್ಥಿತಿ ಇಲ್ಲಿ ಹೆಂಗಾಗಿದೆ ಅಂದ್ರೆ ತುಂಬ ಹೀನಾಯ ಪರಿಸ್ಥಿತಿವಾಗಿದೆ. ಇಲ್ಲರೇ ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ಒಂದು ಮಹಿಳೆ ಆಗಿರ್ಬೋದು, ಪ್ರತಿಯೊಬ್ಬರು ಸಾಮಾನ್ಯವಾಗಿ ಹಿಂದೆಲ್ಲ ನಾವು ಗಮನಿಸ್ಬೋದು. PG ನ್ಯೂಸ್ನಾಗ ಸಾಮಾನ್ಯವಾಗಿ ನಾವು ಗಮನಿಸ್ಬೋದು. PG ನ್ಯೂಸ್ನೊಳಗೆ ಒಂದು ತಮ್ಮ ಅಳಲನ್ನು ತೋಡ್ಕೊಂಡ್ರು ಜನಸಾಮಾನ್ಯರು. ಅದೇ ರೀತಿಯಾಗಿ ಇವತ್ತು ಮಹಿಳೆ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಹಾಗಾದರೆ ಪುರಸಭೆಯ ಮುಖ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಯವರು ಏನು ಮಾಡ್ತಾರೆ? ತಮ್ಮಷ್ಟಕ್ಕೆ ತಾವ ಬರ್ತಾರೆ, ಟೈಮಿಂಗ್ ಇರಲ್ಲ, ಟೈಮ್ ಒಂದು ಇದು ಸೆನ್ಸ್ ಇರಲ್ಲ, ಹೋಗ್ತಾರೆ ಬರ್ತಾರೆ ಅನ್ನೋದು ಒಂದು ಇದನ್ನ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಅವ್ರಿಗೆ ಒಂದು ನಿಶ್ಚಿತವಾದ ಟೈಮಿಂಗ್ ಇಲ್ಲ, ಏನಿಲ್ಲ. ಇದು ಗೃಹ ಸಚಿವರ ಕ್ಷೇತ್ರ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಸಹಿತ ನೀವು ಒಂದು ಅವ್ರ ಮ್ಯಾಗ ಏನು ಆ್ಯಕ್ಷನ್ ತೊಗೊತೀರಿ, ಅವ್ರ ಮ್ಯಾಗ ಏನು ಕ್ರಮ ಕೈಗೊಳ್ತೀರಿ ಅನ್ನೋದು